ವೆಲ್ಕಮ್ ಟು ಇನ್ಸ್ಪೈರೋ IAS KS. ನಿನ್ನೆ ನಾವು KA 708 ಕಮ್ಯುನಿಕೇಶನ್ ಪೇಪರ್ 2 ಇಂಗ್ಲಿಷ್ ಕ್ವಶನ್ಸ್ ಅನಲೈಸ್ ಮಾಡಿ ಅದರದ್ದು ಆನ್ಸರ್ಗಳನ್ನು ನೋಡಿದ್ದೀವಿ. ಆ ಪ್ರಕಾರ KA ಎಕ್ಸಾಮಿನೇಷನ್ ಅಥಾರಿಟಿ ಆನ್ಸರ್ ಕೀಯನ್ನು ಬಿಟ್ಟಿದೆ. ಆ ಆನ್ಸರ್ ಕೀಗಳಲ್ಲಿ ಔಟ್ ಆಫ್ 35 ವಾಟ್ ಎವರ್ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್ 34 ಆರ್ ಕರೆಕ್ಟ್. ಓಕೆ, ಒಂದು ಕ್ವಶನ್ ನಂಬರ್ 1 ಮಾತ್ರ ಆನ್ಸರ್ ಕೀಯಲ್ಲಿ 3 ಇದೆ. ನಮ್ಮ ಅನಾಲಿಸಿಸ್ ಪ್ರಕಾರ ಅದು ನೋ ಎರರ್ ಅಂತ ಬರಬೇಕು. ಫಾರ್ ದಿಸ್ ಐ ಹ್ಯಾವ್ ಎನ್ ಎಕ್ಸ್ಪ್ಲನೇಷನ್. ಏನಂತಂದ್ರೆ ಆನ್ಸರ್ ಅನಾಲಿಸಿಸ್ ಮಾಡುವಾಗ ಐ ಹ್ಯಾವ್ ಸೆಡ್ ಆಂಟಿಕ್ ಜ್ಯುವೆಲರಿ ಈಸ್ ಅನ್ಕೌಂಟೇಬಲ್ ನೌನ್. ಅನ್ಕೌಂಟೇಬಲ್ ನೌನ್ ಇದ್ದಾಗ ದೇರ್ ಆರ್ ನೋ ಪ್ಲೂರಲ್ಸ್ ಅಂಡ್ ನೋ ಆರ್ಟಿಕಲ್ಸ್ ಬರುತ್ತೆ. ಓಕೆ, ಸೊ ಅವರ ಪ್ರಕಾರ ಆಂಟಿಕ್ ಜ್ಯುವೆಲರಿ ಹಿಂದ್ಗಡೆ ಏನಾದರೂ ಆರ್ಟಿಕಲ್ ಹಚ್ಚಬೇಕಾಗಿತ್ತು ಅಂತ ನನ್ನ ಅಂದಾಜು. ದಿ ಅಥವಾ ಎ ಅಥವಾ ಆನ್. ಓಕೆ, ಈ ಒಂದು ಆರ್ಟಿಕಲ್ ಅನ್ನು ಹಚ್ಚಬೇಕಾಗಿತ್ತು ಅಂತ ನನ್ನ ಅಂದಾಜು. ಇಟ್ ಈಸ್ ನಾಟ್ ಕರೆಕ್ಟ್ ಇಫ್ ದೇ ಥಿಂಕ್ ದಟ್. ಯಾಕಂತಂದ್ರೆ ಈ ಒಂದು ದೇರ್ ಇಸ್ ಅನ್ ಅನ್ಕೌಂಟೇಬಲ್ ನೌನ್. ಯು ವಾಂಟ್ ಟು ಕ್ವಾಂಟಿಫೈ ದಿ ಅನ್ಕೌಂಟೇಬಲ್ ನೌನ್, ಯು ಹ್ಯಾವ್ ಟು ಯೂಸ್ a piece of jewelry or some jewelry or any jewelry ಅಂತ ಯೂಸ್ ಮಾಡಬೇಕು. ಓಕೆ, ವೆನ್ ರೆಫರಿಂಗ್ ಟು ದಿ ಸ್ಟ್ಯಾಂಡರ್ಡ್ ಪ್ರಾಕ್ಟಿಕಲ್ ಯೂಸೇಜ್ ಗ್ರಾಮರ್ ಯೂಸೇಜ್ ಬುಕ್ ಅನ್ನು ರೆಫರ್ ಮಾಡಿದಾಗ ಔಟ್ ಆಫ್ ದಿಸ್ ಎ ಪೀಸ್ ಆಫ್ ಜ್ಯುವೆಲರಿನ ಸಮ್ ಎನಿ ಅಂತ ಇದ್ದಾಗ ದ ಆಲ್ವೇಸ್ ಪ್ರಿಫರೆನ್ಸ್ ಇಸ್ ನೋ ಆರ್ಟಿಕಲ್. ನೋ ಆರ್ಟಿಕಲ್ ಇಸ್ ದಿ ಪ್ರಿಫರೆನ್ಸ್. ಆರ್ಟಿಕಲ್ ಯೂಸ್ ಮಾಡದೆ ಮತ್ತು ಅಥವಾ ಎ ಪೀಸ್ ಸಮ್ ಪೀಸ್ ಎನಿ ಅಂತ ಯೂಸ್ ಮಾಡ್ಬೇಕಂತಂದ್ರೆ ದ ಪ್ರಿಫರೆನ್ಸ್ ಇಸ್ ನೋ ಆರ್ಟಿಕಲ್. ದೇರ್ ಫೋರ್ ನಮ್ಮ ಪ್ರಕಾರ ದೇರ್ ಹ್ಯಾಸ್ ಟು ಹ್ಯಾವ್ ನೋ ಆರ್ಟಿಕಲ್ ಹಿಯರ್. ಆಂಟಿಕ್ ಜ್ಯುವೆಲರಿ ವಾಸ್ ಸ್ಟೋಲನ್ ಫ್ರಮ್ ದಿ ಮ್ಯೂಸಿಯಂ. ದಿಸ್ ಇಸ್ ದಿ ಕರೆಕ್ಟ್. ದೇರ್ ಇಸ್ ನೋ ಎರರ್. ದಿಸ್ ಇಸ್ ಅವರ್ ಅನಾಲಿಸಿಸ್. ಇಷ್ಟು ಬಿಟ್ರೆ ನಮ್ಮ 35 ಕ್ವಶನ್ಗಳಲ್ಲಿ 34 ಕೂಡ ಅಫಿಷಿಯಲ್ KS ಆನ್ಸರ್ ಕಿನ ಮ್ಯಾಚ್ ಆಗಿದೆ. ಓನ್ಲಿ ದಿಸ್ ಒನ್, ಅಂಡ್ ವಿ ಕ್ಲೇಮ್ ದಟ್ ದಿಸ್ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು ಸರ್.